ಒಂದು ವರ್ಷದಿಂದ ಏನಾಯ್ತಪ್ಪ ಅಂತಂದರೆ, ಒಂದು ಹೆಣ್ಮಗಳು ಬಾಳಲ್ಲಿ ಸಿಂಗರ್ ಆಕೆ ಹೆಸರು ಹೇಳೋದು ಬೇಡ. ನಮ್ಮ ಗ್ರೂಪಲ್ಲಿಲ್ಲ, ಬೇರೆ ಗ್ರೂಪಲ್ಲಿದ್ದಾರೆ. ತುಂಬ ಟ್ಯಾಲೆಂಟೆಡ್ಡು, ತುಂಬ ಒಳ್ಳೆ ಮನಸ್ಸಿರೋಂಥ ಹೆಣ್ಮಗಳು. ಆ ಹೆಣ್ಮಗಳ ಲೈಫಲ್ಲಿ ಏನು ನಡೆದಿದೆ ಅಂದರೆ, ಗಂಡ, ಅತ್ತೆ ಮನೆಯವರು, ತವ್ರ ಮನೆಯವರು, ಹೊಟ್ಟೆಲಿ ಹುಟ್ಟಿರೋ ಮಗಳು ತುಂಬಾ ನರಕ ತೋರಿಸ್ಬಿಟ್ರು. ಆಕೆ ತವ್ರ ಮನೆಯವರೇ ಮಗಳಿಗೆ ತಾಯಿ ಮೇಲೆ ಇಲ್ದಿದ್ದು ಬಲ್ದಿದ್ದೆಲ್ಲ ಚಾಡಿ ಹೇಳಿ, ಆ ಹೆಣ್ಮಗಳು ಬಂದು ಈಕೆ ಗಂಡನ ಮನೇಲಿ ಹೇಳಿ, ಅದನ್ನು ಗಂಡ ಅತ್ತೆ ಕಡೆಯವರೆಲ್ಲ ನಂಬಿ ಆಕೆನ ನಡುದಾರಿಯಲ್ಲಿ ಕೈ ಬಿಟ್ಟರು. ಆಕೆ ಮೇಲೆ ಇಲ್ಲದ ಸಲ್ಲದ ಅಪವಾದಗಳನ್ನು ಹಾಕಿ ಆ ಗಂಡ ಆದವನು ಓಡೇ ಹೋಗ್ಬಿಟ್ಟ. ಮಗಳೂ ಓಡೋಗ್ಬಿಟ್ರು, ಗಂಡನೂ ಓಡೋಗ್ಬಿಟ್ರು. ಗಂಡ ಬ್ಲಾಕ್ ಮಾಡಿಬಿಟ್ರು ಫೋನ್ ನಂಬರು, ಮತ್ತು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ಆಕೆನ ಬ್ಲಾಕ್ ಮಾಡಿಬಿಟ್ರು. ಮಗಳೂ ಓಡೋದ್ರು, ಗಂಡನೂ ಓಡೋದ್ರು. ಅದರಲ್ಲಿ ಕೆಟ್ಟ ಅಪವಾದ ಹೊತ್ಕೊಂಡು ಆ ಹೆಣ್ಮಗಳ ನೋವು ಯಾರು ಅರ್ಥ ಮಾಡ್ಕೊಳ್ಳೋರು ಹೇಳಿ? ಒಂದು ಚೂರು ಯೋಚನೆ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆ ಹೆಣ್ಣು ನೋವು ಯಾರು ಮುಟ್ಟಬೇಕು? ಹೇಗೆ ಸಮಾಧಾನ ಆಗಬೇಕು ಆ ಹೆಣ್ಮಗಳು? ಭಗವಂತ ಬೇಡಪ್ಪ, ಈ ಹೆಣ್ಣು ಜನ್ಮ ನಿಜವಾಗ್ಲೂ ನೆಕ್ಸ್ಟ್ ಜನ್ಮ ಅಂತಿದ್ರೆ ಹೆಣ್ಣಾಗಿ ಹುಟ್ಟಬಾರ್ದು. ನಿಜವಾಗ್ಲೂ ಆಕೆ ಕಣ್ಣೀರು ಆ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ. ಕಟ್ಕೊಂಡಿದ್ದು ಗಂಡಾರಿ ಬೇರೆ ಯಾರೇ ಆಗಲಿ, ಇಡೀ ಜಗತ್ತೇ ತೂರಲಿ, ಕಟ್ಕೊಂಡವ್ರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ ನಾನು. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಹೆಣ್ಮಕ್ಳ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಕಣ್ಣಲ್ಲಿ ನೋಡ್ತಿರೋ ಗಂಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ನಂಬಲಿ ಬಿಡಲಿ, ಗಂಡ ಆದವ್ರು ಆಕೆನ ನಂಬಿ ಅರ್ಥ ಮಾಡಿಕೊಂಡ್ರೆ ಆಕೆ ಜೀವನ ಸ್ವರ್ಗ. ಗಂಡನೂ ಅಪಾರ್ಥ ಮಾಡ್ಕೊಂಡು ಎಲ್ಲರೂ ಅಪಾರ್ಥ ಮಾಡಿಕೊಂಡ್ರೆ ಆಕೆ ಏನಾಗಬೇಕು? ದಯವಿಟ್ಟು ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳಿ. ಯಾರು ನಂಬಲಿ ಬಿಡಲಿ,